ಮಾಡ್ರಿ. ಕಬ್ಬು ಬೆಳೆಗಾರರಿಗೆ ನಮಸ್ಕಾರ. ನಾವು ಇಲ್ಲಿ ಅರಕೇರಿಗೆ ಬಂದೀವಿ ರೀ. ನಮಸ್ಕಾರ ಸರ್. ನಮಸ್ಕಾರ. ಹಾಂ, ತಮ್ಮ ಹೆಸರು ರೀ? ನನ್ನ ಹೆಸರು ಭಾವೇಶ್ ಗುರಣ್ಣವ್ರ ಅಂತ ಹೇಳಿ ಸರ್. ಹಾಂ, ಬೆಳಗ್ಗೆ ತಾಲೂಕು ಅರಕೇರಿ ಬಾಲ್ಕೋಟ್ ಡಿಸ್ಟ್ರಿಕ್ಟ್. ನಾವು ಯುವ ಮಠ ಕಂಪ್ನಿ ಹತ್ರ ಬಂದೀವಿ ರೀ. ಆಮೇಲೆ ಈಗ ನಮ್ಮ ಔಷಧ ಕೊಟ್ಟಿದ್ದೀವಿ ಸರ್ ನಿಮಗೆ. ಹೌದು ರೀ. ಅದಕ್ಕೆ ಎಷ್ಟು ಸಲ ಏನೇನು ಮಾಡಿದ್ರಿ ಹೇಳಿ ಸರ್? ಸರ್ ಇದು ನವಂಬರ್ 15ಕ್ಕೆ ಹಚ್ಚಿದ್ವಿ ಸರ್. ಇದನ್ನು ಹಾಂ ರೀ. 15ನೇ ತಾರೀಕಿಗೆ ಹಚ್ಚಿವಿ. ನವಂಬರ್ ಅಂದರೆ ಡಿಸೆಂಬರ್ 6 7 ತಿಂಗಳು ಆಯ್ತು ಸರ್. ಹಾಂ ರೀ. ಇದಕ್ಕೆ ಒಂದು ಎಕರೆಗೆ 3 ಡ್ರಿಂಚಿ 3 ಸ್ಪ್ರೇ ಮಾಡಿದ್ವಿ ಸರ್. ಹಾಂ ರೀ. 3 ಡ್ರಿಂಚಿ 3 ಸ್ಪ್ರೇ ಕಂಪಲ್ಸರಿ ಎಕರೆಗೆ ಮಾಡಿದ್ವಿ ಸರ್. ಅದು ಎಕರೆಗೆ 9,000 ರೂಪಾಯಿ ಕಿತ್ತ ಬರ್ತೈತೆ. ಅದು 3 ಡ್ರಿಂಚಿ 3 ಸ್ಪ್ರೇ ಆದಮೇಲೆ ಈಗ 6 7 ತಿಂಗಳು ಆಯ್ತು ಸರ್. ನೋಡ್ಬೋದು ನೀವು 6 3 ತಿಂಗಳೊಳಗೆ ಕಬ್ಬಿನ ಪಿನ್ 1 2 3 4 5 6 7 8 9 10 11 12 ತನಕ ಐತೆ ಸರ್. 6 ತಿಂಗಳು ಐತಿ. ಈಗ ಇದಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿರಿ ಸರ್? ಇದಕ್ಕೆ ಡೆವಲಪರು, ಕಿಸಾನ್ ಕಿಂಗು, ಗ್ರೋತು, ಹಾಂ ರೀ. 3 ಪ್ರಾಡಕ್ಟ್ ಮಿಕ್ಸ್ ಮಾಡಿ ಡ್ರಿಂಚು ಮಾಡಿದ್ದೀರಾ, ಸ್ಪ್ರೇನು ಮಾಡಿದ್ದೀರಾ? 3 ಡ್ರಿಂಚಿ ಆಗಿದೆ ಸರ್, 3 ಸ್ಪ್ರೇನೂ ಆಗಿದಾವೆ. ನಿಮಗೆ ಹೆಂಗೆ ರಿಸಲ್ಟ್ ಚಲೋ ಅನ್ಸಿದ್ರಿ? ರಿಸಲ್ಟ್ ಚಲೋ ಇದೆ ಸರ್. ಗಣಕಿ ನೋಡ್ಬೋದಲ್ಲ ಸರ್ ನೀವು, ಪಿಂಡ್ ಹೆಂಗೆ ಬಂದಿದೆ? ಹಾಂ, ಪಿಂಡು ಬಂದಿದೆ ರೀ. ಪಿಂಡು ಬಂದಿದೆ. ಇನ್ನೂ ಇದು ನಂದು ಹೋಗ್ಬೇಕಾದ್ರೆ ಇನ್ನೂ 6 ತಿಂಗಳು ಒಂದು ಏರ್ ಆಗಕ್ಕೆ. ಬಟ್ ಅಷ್ಟರೊಳಗೆ ಇನ್ನೂ ಒಂದು 30 ತನಕ ಹೋಗ್ಬೋದು ಸರ್ ಗಣಕಿ. ಪಸಂದ್ ಪಿಂಡ್ ಗಣಕಿ ಅಂತ ಪಸಂದ್ ಚೋಟ್ ಇದೆ ಸರ್. ಹಾಂ ರೀ. ಪಿಂಡ್ ಹೆಂಗಿದೆ ನೋಡಿ, ಕಂಪಲ್ಸರಿ ಆಗಿದೆ ಸರ್. ಇದು ಟೋಟಲ್ ನಾನೀಗ ಇದಕ್ಕೆ 8 ಎಕರೆ ಯೂಸ್ ಮಾಡಿದ್ದೀನಿ. 8 ಎಕರೆ ಯೂಸ್ ಮಾಡಿ. 8 ಎಕರೆ ಯೂಸ್ ಇದೆ. 8 ಎಕರೆಗೆ 3 ಸ್ಪ್ರೇ 3 ಡ್ರಿಂಚ್ ಕಂಪಲ್ಸರಿ ಮಾಡಿದ್ದೀನಿ ಸರ್. ಕಬ್ಬು ಅಂತ ಜಬರ್ದಸ್ತ್ ಬಂದದ ಸರ್. ಇದಕ್ಕೆ ಮೊದಲು ನಾನು ಬೇರೆ ಪ್ರಾಡಕ್ಟು ಮಾಡೀನಿ ಸರ್. ಹಾಂ ರೀ. HHI ಮಾಡೀನಿ. ಆಮೇಲೆ ಅದು ಯಾವುದ್ರ ಇನ್ನೊಂದು ಯಾವುದೋ ತಂದು ಕೊಟ್ಟಿದ್ರು ಅಂದರೆ ಅವ್ರಿಗೆ 108 ಕಂಪ್ನಿ ಬರ್ತಾ ಈಗ. ಅದು ನಾ ಈಗ ಬೆಳೆಯಕ್ಕೆ ಒಂದು 10-15 ವರ್ಷ ಆಯ್ತು ಸರ್. ಮತ್ತು ಈ ಸಲ ಇಷ್ಟು ಕಬ್ಬು ಯಾವ ಬಂದಿಲ್ಲ, ಇಷ್ಟು ನನಗೆ ಲೈಕ್ ಆಗಿದೆ. ಇದು ನಮ್ಮ ಕಂಪ್ನಿ ನಿಮ್ಗೆ ಚಲೋ ಅನ್ಸಿದ್ರಿ? ಚಲೋ ಅನ್ಸುತ್ತೆ. ಬೇರೆ ರೈತರಿಗೆ ಹೇಳ್ಬೋದ್ರಲ್ಲ, ಜಬರ್ದಸ್ತ್ ರೀ. 100 ನಾನು ನೋಡೇ ಒಂದು ನಮ್ಮ ಔಷಧ ಫರ್ಟಿಲೈಸರ್ಗೆ ಮತ್ತು ನಮ್ಮ ಆರ್ಗಾನಿಕ್ ಔಷಧಕ್ಕೆ ಏನು ಡಿಫ್ರೆನ್ಸ್ ಇದೆ ಹೇಳ್ರಲ್ಲ. ಫರ್ಟಿಲೈಸರ್ ಏನಕ್ಕೆ ಸರ, ಭೂಮಿನೂ ಹಾಳಾಗ್ತೈತಿ. ಹಾಂ ರೀ. ಸಮ್ ಗಟ್ಟಿ ಕೆಮಿಕಲ್ ಇರ್ತೈತಲ್ಲ, ಭೂಮಿನೂ ಗಟ್ಟಿ ಆಗ್ತೈತಿ, ಬೇರೆ ಹಾಳು ಹೋಗಂಗಿಲ್ಲ. ಹಿಂಗಾಗಿ ಫರ್ಟಿಲೈಸರ್ ಭೂಮಿ ಹಿಂಗಾಗಿ ಯೂಸ್ ಮಾಡಿ ಎಲ್ಲ ಮೊದಲು ಫರ್ಟಿಲೈಸರ್ ಯೂಸ್ ಮಾಡ್ತಿದ್ವಿ ಸರ್. ಈ ಸಲ ಆರ್ಗ್ಯಾನಿಕ್ ಯೂಸ್ ಈ ಸಲ ಆರ್ಗ್ಯಾನಿಕ್ 50% ಅದನ್ನು 50% ಗೊಬ್ಬರ ಅಂತೂ ಮೊದಲು 3 ಗೆಲ್ಲಿ 1 ಎಕರೆಗೆ ಹಾಕಿದ್ದೀವಿ. ಅದನ್ನು ಯೂಸ್ ಮಾಡಬೇಕು ಸರ್. ಗೊಬ್ಬರ ಯೂಸ್ ಅದಕ್ಕೆ ಇದು ಔಷಧ ಅಂತ ಯೂಸ್. ಈಗ ನೋಡ್ರಿ, ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ ಭೂಮಿ ಫಲವತ್ತತೆನೂ ಆಕೈತಿ, ಉತ್ಪತ್ತಿ ಆಕೈತಿ, ಭೂಮಿ ಮೃದು ಆಗಿರ್ಬೇಕು. ಆಗೈತೆ, ಫುಲ್ ಆಗೈತೆ ಸರ್. ಅದೇ ಸರ್. ಈ ಸಲ ಇದು ಹಚ್ಕಬ್ರಿ ಇದು. ಈಗ ಒಂದು 15 ದಿವಸ ಬ್ಯಾಕ್ ವಿಡಿಯೋ ಮಾಡಿದ್ರು ನೀವು. ಒಂದು ಊರ್ ಮುಂದೊಂದು ಹೊಲ ಐತ್ರಲ್ಲ, ಮಂಜುನಾಥ್ ಸರ್ ಬಂದಿದ್ರಾಗ ಅವ್ರು ವಿಡಿಯೋ ಮಾಡಿದ್ರು. ಅದು 9 ಗಂಟೆಗೆ ಐತೆ ಸರ್. ಅದು ಫೆಬ್ರವರಿಯಾಗ ಹೋಗಿತ್ತು. ಬಟ್ ಇದು ನವಂಬರ್ 15ಕ್ಕೆ ಹಚ್ಚಿದ್ದು ನಾನು. ಈಗ ನೋಡ್ಬೋದು ನೀವು 12 ಗಣಿಕೆ ಎಲ್ಲ ನೋಡ್ಬೋದು. 11 12 ಗಣಿಕೆ ಇದೆ. ಪಿಂಡು ಇದೆ, ಪಸಂದ್ ಚೋಟಿತನ ಇದೆ ಸರ್. ಇದು ಚಲೋ ಇದೆ ರಿಸಲ್ಟ್. ಬೇರೆ ರೈತರು ಇದನ್ನ ಮಾಡಕ್ಕೂ ಅಡ್ಡಿ ಇಲ್ಲ, ಯೂಸ್ ಮಾಡ್ಬೋದು. ಇದು ನಾನು ನೋಡಿ ಇದನ್ನ ಮಾಡಿ. ಮತ್ತೆ ಈಗ ಚೆಂಡುಗೆ ಹೇರಿದೀನಿ ಸರ್. ಗೊಬ್ಬರ ಅಂಗಡಿಗೆ ಹೇಳಿದೀನಿ, ಗೊಬ್ಬರ ಅಂಗಡಿಗೆ ತೊಗೊಳತ್ತಾರ. ಅದನ್ನ ರಿಸಲ್ಟ್ ಬರ್ಬೇಕಾದ್ರೆ 3 ಡೋಸ್ ಮಾಡಿದ್ರೆ ರೈತರೇ ಎಲ್ಲ ಇದು ಆರ್ಗಾನಿಕ್ ಯೂಸ್ ಮಾಡ್ಬೇಕಂತ ಎಲ್ಲ ರೈತರು ಮನವಿ ಮಾಡ್ತೀವಿ ನೋಡ್ರಿ. ಆರ್ಗ್ಯಾನಿಕ್ ಅಂತ ಯೂಸ್ ಮಾಡಿ ಫರ್ಟಿಲೈಸರ್ಗೆ ಮತ್ತು ಆರ್ಗಾನಿಕ್ ಏನು ಡಿಫ್ರೆನ್ಸ್ ಐತೆ ಅನ್ನೋದು ರೈತರು ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲರೂ ಆರ್ಗಾನಿಕ್ ಯೂಸ್ ಮಾಡ್ರೆ ನಿಮ್ಮ ಭೂಮಿನೂ ಉಳಿತೀವಿ, ಎಲ್ಲ ಉತ್ಪನ್ನ ಹೆಚ್ಚಿಗೆ ಬರ್ತೈತೆ ರೀ, ಇದು ಇಳುವರಿನೂ ಹೆಚ್ಚಿಗೆ ಬರ್ತೈತೆ ರೀ. ಅದ್ರಾಗ ಮೊದಲು ಈಗೆಲ್ಲ ಇವ್ರದ್ದು ಲೈಸೆನ್ಸ್ ನಿಮ್ಮ ಇದ್ದಿದ್ದಿಲ್ಲ. ಈಗೆಲ್ಲ A to Z ಈಗ ನಮ್ಮ ಊರಿಗೆ ಒಂದು ಗೊಬ್ಬರ ಅಂಗಡಿ ಕೊಡ್ಸಿದ್ದೀನಿ ಸರ್. ಈಗ ಅಲ್ಲಿಂದ ಡಿಸ್ಪ್ಯಾಚ್ ಮಾಡುವಾಗ ಇದನ್ನು ಮಾಡಿದ್ದೀನಿ ಸರ್. ಆಯ್ತು ರೀ. ಓಕೆ ಸರ್, ಥ್ಯಾಂಕ್ ಯು. ಜೈ ಯುವ ಮಠ. ಜೈ ಯುವ ಮಠ ಸರ್.